ನಮಸ್ತೆ, ನಮ್ಮ ಹೆಸರು ಕುಮಾರ್ ಅಂತಂದು. ನಾವು ಇದೇ ಫಸ್ಟ್ ಟೈಮ್ ಇಲ್ಲಿ ಗ್ಲಾಸ್ ಹೌಸ್ಗೆ ಬಂದಿದ್ದೇವೆ. ಇಲ್ಲಿ ಹಾಸ್ಪಿಟ್ಲಿಗೆ ಬಂದಿದ್ವಿ, ಬಾಜು ಹಂಗೆ ಪಾಪುಗೆ ಊಟ ಮಾಡಿಸ್ಬೇಕಂತಂದು ಹಂಗೆ ಒಳಗಡೆ ಬಂದಿದ್ದೇವೆ. ಬಟ್ ಇಲ್ಲೆಲ್ಲ ಸಿಚುವೇಶನ್ ನೋಡಿದ್ರೆ ಎಲ್ಲ ಸ್ವಚ್ಛ ಇಲ್ಲ, ಕ್ಲೀನ್ ಇಲ್ಲ. ಬಟ್ ಇಲ್ಲೆಲ್ಲ ನಾಯಿಗಳೆಲ್ಲ ಅಡ್ಡಾಡ್ತಿದ್ದವು. ಮತ್ತು ಇಲ್ಲೆಲ್ಲ ಜಂಗ್ ಹಿಡಿದು ಎಲ್ಲ ಆಟ ಆಡಿದ್ದು, ಸಣ್ಣ ಮಕ್ಕಳಿಗೆಲ್ಲ ಆಟ ಆಡೋವೆಲ್ಲ ಇದ್ದಾವೆ. ಬಟ್ ಅವೆಲ್ಲ ಜಂಗ್ ಹಿಡಿದಿವೆ, ತುಕ್ಕು ಹಿಡಿದಿದ್ದಾವೆ. ಬಟ್ ಇಲ್ಲಿ ಸರಿಯಾಗಿ ನೀರಿನ ವ್ಯವಸ್ಥೆ ಇಲ್ಲ, ಭಾಳ ಗಲೀಜಿದೆ. ಕಾಂಗ್ರೆಸ್ ಹುಲ್ಲು ಎಲ್ಲ ಬೆಳ್ಕೊಂಡು ಎಲ್ಲ ಗಲೀಜಾಗಿದೆ. ಮತ್ತು ಇಲ್ಲೆಲ್ಲ ಸೊಳ್ಳೆಗಳು ಅವೆಲ್ಲ ಸೊಳ್ಳೆ ಎಲ್ಲ ಕಚ್ಚಿದೆ. ಮತ್ತು ಇಲ್ಲೆಲ್ಲ ಕ್ಲೀನೆಸ್ಟ್ ಇಲ್ಲ. ಅವಾಗಿನ ಥರ ಇವಾಗೆಲ್ಲ ಭಾಳ ಹಾಳಾಗಿದೆ ಇಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಟಿಕೆಟ್ ಎಷ್ಟು ಇಲ್ಲಿ ಒಬ್ಬರಿಗೆ ನಮ್ಮದು ಕಾರ್ ಇದೆ, ಎಲ್ಲ ಸೇರಿಸಿ ನಾವು ನಮ್ಮ ಮಿಸ್ಸಸ್ ನಾವು ಬಂದಿದ್ದೇವೆ. 70 ರೂಪಾಯಿ ತೊಗೊಂಡಿದ್ದಾರೆ. ವಿತ್ ಪಾರ್ಕಿಂಗ್ ಚಾರ್ಜ್ ಪಾರ್ಕಿಂಗ್ ಚಾರ್ಜ್ ಎಲ್ಲ ಕೂಡಿಸಿ 70 ರೂಪಾಯಿ ತೊಗೊಂಡಿದ್ದಾರೆ. ಇಲ್ಲಿ ಹೆಂಗ ಎಲ್ಲ ನೀರ್ ನಿಂತಿದ್ದು ನೀರೆಲ್ಲ ಗಲೀಜಿದೆ, ಎಲ್ಲ ಸ್ವಚ್ಛ ಇಲ್ಲ. ರಾಡಿ ಗೀಡಿ ಎಲ್ಲ ಕಾಲಿಗೆಲ್ಲ ರಾಡಿ, ಧೂಳ ಇದೆ, ಸಿಕ್ಕಾಪಟ್ಟೆ ಧೂಳ ಇದೆ. ಇಲ್ಲಿ ಗಿಡಗಳಿಗೆ ಸರಿಯಾಗಿ ಧೂಳ ಎಲ್ಲ ಹತ್ಕೊಂಡ್ಬಿಟ್ಟಿದೆ. ಇಲ್ಲಿ ಮಕ್ಕಳಿಗೆ ಸರಿಯಾಗಿ ಆಟ ಆಡೋಕ್ಕೆ ಚೆನ್ನಾಗಿಲ್ಲ. ಇಲ್ಲಿ ಏನು ನೋಡಿದ್ರೆ ಮಕ್ಕಳು ಒಂದ್ ಸ್ವಲ್ಪ ಫ್ರೆಶ್ ಆಗ್ಲಿ ಆಟ ಆಡಲಿ ಅಂತ ಕರ್ಕೊಂಡ್ಬರ್ತಾರೆ. ಇಲ್ಲಿ ಬಂದಾಗ ಸಿಕ್ಕಾಪಟ್ಟೆ ಸೊಳ್ಳೆ, ಯಾಕಂತಂದ್ರೆ ಇಲ್ಲಿ ಸರಿಯಾಗಿ ಇದನ್ನು ಇಲ್ಲ, ಗಲೀಜಿದೆ ಎಲ್ಲ. ಈ ಸೊಳ್ಳೆಲಿಂತ್ರ ಮಕ್ಕಳಿಗೆ ಮಕ್ಕಳ ಅನಾರೋಗ್ಯ ಆಗುತ್ತೆ, ಹಾಳಾಗುತ್ತೆ. ಇಲ್ಲೆಲ್ಲ ಬಂದ್ರೆ ಆರೋಗ್ಯನೇ ಇರಂಗಿಲ್ಲ ಇಲ್ಲಿ ಬಂದ್ರೆ. ಅದೇ ಫ್ಯಾಮಿಲಿ ಎಲ್ಲ ಅವಾಗೆಲ್ಲ ಫ್ಯಾಮಿಲಿ ಬರುತ್ತೆ, ಇವಾಗೆಲ್ಲ ಫ್ಯಾಮಿಲಿ ಬರೋದ ಬಿಟ್ಬಿಟ್ಟಿದ್ದಾರೆ. ಇಲ್ಲೆಲ್ಲ ಕೆಲವು ಬಾಳ ಅಂದ್ರೆ ಬಾಳ ಜನ ಬರಂಗಿಲ್ಲ ಇಲ್ಲಿ. ಬಾಳ ಅಲ್ಲೆಲ್ಲ ನೋಡಿದ್ರೆ ಎಲ್ಲ ಹುಡುಗ ಹುಡುಗಿ ಅಷ್ಟೇ ಇಲ್ಲಿ ಬರೋದು. ಮತ್ತೆ ಆ ಫ್ಯಾಮಿಲಿ ಯಾರು ಮಕ್ಕಳು ಅವ್ರು ಯಾರು ಬರ್ತಾ ಇಲ್ಲ. ಈ ಚಿಕ್ಕ ಮಕ್ಕಳಿಗೆ ಅಂತೇಳಿ ಅಲ್ಲೊಂದು ರೈಲ್ವೆ ನೋಡಿದ್ರೆ ಅಲ್ಲೆಲ್ಲ ಧೂಳ ಇದೆ, ಅಲ್ಲೆಲ್ಲ ಹೋಗಕ್ಕೆ ಆಗ್ಲಿಲ್ಲ. ನೋಡಿದ್ವಿ ಅಲ್ಲೆಲ್ಲ ಧೂಳ ಇರೋದಕ್ಕೆ ತಿರ್ಗಾ ವಾಪಸ್ ಬಂದೀವಿ ನಾವು. ಸ್ಟಾರ್ಟ್ ಆಯ್ತು ಅನ್ಸುತ್ತೆ, ಸ್ಟಾರ್ಟ್ ಇಲ್ಲ, ಎಲ್ಲ ಬಂದಾಗಿದೆ. ಯೂಸ್ ಬಂದಿಲ್ಲ, ವೇಸ್ಟ್ ಎಲ್ಲ ವೇಸ್ಟ್ ಇಲ್ಲ. ಈಗ ಇಷ್ಟು ಒಬ್ಬರಿಗೆ ಇಷ್ಟ ಅಂತೇಳಿ ತಗೊಂತಾರ, ಏನ್ ನಿರ್ವಹಣೆ ಮಾಡೋದು ಒಬ್ಬರಿಗೆ ಅಂತಂದು ಇಷ್ಟಿಲ್ಲ. ಅದೇ ಕಾರಿಂಗ್ ಪಾರ್ಕಿಂಗ್ ಚಾರ್ಜ್ ಅದು ಏನು ರೆಸಿಪ್ಟ್ ಕೊಡಿಲ್ಲ, ಏನಿಲ್ಲ. ಅದೇ ಬರಂಗಿಲ್ಲ ಅಂತಂದು ಹೇಳಿದ್ರು. ನಾವಷ್ಟೇ 2 ಮಂದಿ ಇದ್ವಿ, ನಾವು ಮಿಸ್ಸಸ್ ನಾವು ಮತ್ತೆ ಕಾರ್ ಇದೆ. 70 ರೂಪಾಯಿ ಅಷ್ಟೇ ತಗೊಂಡ್ರು. ಮತ್ತೆ ಪಾರ್ಕಿಂಗ್ ಇಂದು ರೆಸಿಪ್ಟ್ ಕೇಳಿದ್ವಿ, ಅದು ಕೊಡಂಗಿಲ್ಲ ಅಂದ್ರು. ಕೊಡಂಗಿಲ್ಲ.